ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪದ್ದು ಬ್ಲಾಗ್ಸ್ ಲೈಫ್ ಸ್ಟೈಲ್. ನಾನಿವತ್ತು ಸ್ವೀಟ್ ಕಾರ್ನಿಂದ ಮಸಾಲ ಸ್ವೀಟ್ ಕಾರ್ನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ಲಿಕ್ಕತ್ತೀನಿ. ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಕಾರ್ನು ನಾವು ಹೊರಗಡೆ ತಿಂತೀವಲ್ಲ, ಅದೇ ಕಾರ್ನು ಮನೆಯಲ್ಲೇ ಮಾಡೋದು ಹೆಂಗೆ ಅಂತ ಸಿಂಪಲ್ಲಾಗಿ 5 ನಿಮಿಷದೊಳಗೆ ಮಾಡೋಣ ಬರ್ರಿ. ಹೆಂಗೆ ಮಾಡೋದು ಅಂತಂದ್ರೆ ಫಸ್ಟಿಗೆ ಏನು ಮಾಡೋದಂದ್ರೆ ಇವೆಲ್ಲ ಸುಲ್ಕೋಬೇಕು. ಸುಲ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನೋಡಿರಿ. ಒಂದು ಲೈನ್ ಫಸ್ಟ್ ಸುಲ್ಕೊಂಬಿಟ್ಟು ಆಮೇಲೆ ನೋಡಿರಿ ಈ ಥರ ಸೈಡಿಂದ ಸುಲ್ಕೊಂಡ್ರೆ ಬೇಗನೆ ಸುಲಿತಾವ. ಈ ಕುದಿಸ್ಬಿಟ್ಟು ಸುಲಿಯೋಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಹಸಿ ಇದ್ದಾಗೇ ಈ ಥರ ಫಸ್ಟಿಗೆ ಸುಲ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ಸುಲಿದಾದ್ಮೇಲೆ ಮಾಡೋದಂತೂ ಭಾಳ ಈಸಿ ಅದ. ಬರ್ರಿ ಪಟಾಪಟ ರೆಸಿಪಿ ಎಲ್ಲ ಹೆಂಗೆ ಮಾಡೋದು ಅಂತ ನೋಡ್ಬಿಡೋಣ. ಇವಾಗ ಸದ್ಯಕ್ಕೆ ಎಲ್ಲನೂ ವಾಶ್ ಮಾಡಿ ಒಂದು ಗ್ಲಾಸ್ ಒಳಗೆ ನೀರು ಹಾಕ್ಕೊಂಡು ಕುದಿಸ್ಬೇಕು. ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕಾಗ್ತದೆ. ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ಕೊಂಡ್ರು ಅಷ್ಟೇ, ಇದ್ರಲ್ಲಿ ನೀರಲ್ಲಿ ಕುದಿಸ್ಕೊಂಡ್ರು ಅಷ್ಟೇ, ಏನೂ ಚೇಂಜ್ ಇರಲ್ಲ. ಬಟ್ ಜಾಸ್ತಿ ಕುದಿಸಿದ್ರೆ ಭಾಳ ಮೆತ್ತಗಾಗ್ಬಿಡ್ತಾವೆ. ಹಾಗಾಗಿ ಸ್ವಲ್ಪನೇ ನೀರಲ್ಲಿ ಹಾಕಿಬಿಟ್ಟು ಒಂದು 5-10 ನಿಮಿಷ ಕುದಿಸ್ಕೋಬೇಕು. ನೋಡಿರಿ, ಆಲ್ರೆಡಿ ಕಾರ್ನ್ ಕುದಿಲಿಕ್ಕತ್ತದ. ಇನ್ನೊಂದು 5 ನಿಮಿಷ ಕುದ್ದು ರೆಡಿ ಆಗಿಬಿಡ್ತದ. ಆಮೇಲೆ ಅದಕ್ಕೆ ಏನೇನು ಬೇಕು ಮಸಾಲ ಪದಾರ್ಥ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, 1 ಕ್ಯಾರೆಟ್ ತೊಗೊಂಡಿನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಮಾಡ್ಲಿಕ್ಕತ್ತೀನಿ. ಹಾಗಾಗಿ ಸ್ವಲ್ಪನೇ ತೊಗೊಂಡಿನಿ. ನೀವು ಜಾಸ್ತಿ ಬೇಕಾದ್ರೆ ತೊಗೋಬೋದು. ನೋಡಿರಿ, ಇವಾಗ ಆಲ್ರೆಡಿ ಕುದ್ದದ. ಇದು ಕುದ್ದದಿಲ್ಲೋ ಅಂತೇಳಿ ಚೆಕ್ ಕೂಡ ಮಾಡ್ಬೋದು. ಅಂದರೆ ಒಂದು ಸ್ವಲ್ಪ ತೊಗೊಂಬಿಟ್ಟು ಹಿಂಗೆ ಇಚ್ಗೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ನೋಡಿರಿ, ಈ ಥರ ರೆಡಿ ಆಗ್ಯದ ಆಲ್ರೆಡಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಮಸಾಲೆ ರೆಡಿ ಮಾಡ್ಕೋಬೇಕು. ಅದನ್ನೇನು ಕಾರ್ನ್ ಇರುತ್ತಲ್ಲ, ಆ ಕಾರ್ನ ಸೋಸಿ ಇಟ್ಕೋಬೇಕು. ಯಾಕಂದ್ರೆ ಬಿಸಿ ಜಾಸ್ತಿ ಬಿಸಿ ಇರ್ತಾವೆ. ಅದಕ್ಕೆ ನೀರು ಹಾಕಿ ಅದು ಸೋಸ್ಕೊಂಡು ಜರಡಿ ಒಳಗೆ ಸೋಸ್ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಕಾರ್ನ್ ಏನು ಕುದಿಸಿರ್ತೀವಲ್ಲ ಆ ಕಾರ್ನ ಹಾಕ್ಕೋಬೇಕು. ಕಾರ್ನು ಸ್ವಲ್ಪನೇ ತೊಗೊಂಡಿನಿ, ನಾನು ಜಾಸ್ತಿ ತೊಗೊಂಡಿಲ್ಲ. ಜಾಸ್ತಿ ಬೇಕಾದ್ರೂ ತೊಗೋಬೋದು. ಇವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿನಿ. ಅರ್ಧನೇ, ಜಾಸ್ತಿ ತೊಗೊಳ್ಬಾರ್ದು. ಯಾಕಂದ್ರೆ ಸಣ್ಣ ಹುಡುಗರು ತಿಂತಾವೆ, ಹಾಗಾಗಿ ಜಾಸ್ತಿ ಹಾಕಬಾರ್ದು ಅಂತೇಳಿ ನಾನು ಸ್ವಲ್ಪನೇ ಹಾಕಿನಿ. ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, 1 ಕ್ಯಾರೆಟನ್ನ ತುರಿದು ಇಟ್ಕೊಂಡಿದ್ದನ್ನು ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಲಿಕ್ಕತ್ತೀನಿ. ಇದು ಆಪ್ಷನ್ನು, ಹಾಕ್ಕೋಬೋದು ಇಲ್ಲ ಬಿಡ್ಬೋದು. ಅದಾದಮೇಲೆ ಇಲ್ಲಿ ನೋಡಿರಿ, ಇದು ಜೀರಿಗೆ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು. ಇದಕ್ಕೆ ಕಾಳು ಮೆಣಸು ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಪೆಪ್ಪರ್ ಪೌಡ್ರ್ ಅಂತಾರೆ ಅದಕ್ಕೆ, ನಾನು ಹಾಕ್ಕೊಂಡಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಯಾಕಂತಂದ್ರೆ ಜಾಸ್ತಿ ಖಾರ ಆ್ಯಡ್ ಮಾಡೋ ಹಂಗಿರಲ್ಲ. ಯಾಕಂದ್ರೆ ಸಣ್ಣ ಹುಡುಗರು ತಿಂತಿರ್ತಾವೆ. ನೀವು ನಿಮ್ಮ ಒಂದು ಬಾಯಿ ರುಚಿ ಹೆಂಗಿರ್ತದೋ ಆ ಥರ ಬೇರೆ ಮಸಾಲ ಹಾಕ್ಕೋಬೋದು. ನಾನೇನು ಜಾಸ್ತಿ ಮಸಾಲ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಸದ್ಯಕ್ಕೆ ಇಷ್ಟೇ ಹಾಕ್ಕೊಂಡು ಕಲಿಸ್ಕೊಲಿಕ್ಕತ್ತೀನಿ. ಒಂದು ಬೌಲ್ ಒಳಗೆ ತೆಗೆದಿಟ್ಬಿಟ್ಟು ಮತ್ತೆ ನಾನು ಖಾರ ಮಿಕ್ಸ್ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಮಗಳು ತಿಂತಾಳೆ, ಸೊ ಖಾರ ಆದರೆ ತಿನ್ನಂಗಿಲ್ಲ. ಹಾಗಾಗಿ ಇವಾಗ ಇದು ಏನೋ ಜೀರಿಗೆ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಅದೇ ಖಾರನೇ ಸರಿಯಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಬೇಕಾದ್ರೆ ಆಮೇಲೆ ಖಾರ ಆ್ಯಡ್ ಮಾಡ್ಕೋಬೋದು. ನೋಡಿರಿ, ಈ ಥರ ಆಗಿರ್ತದೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಹಾಗೇ ಮಾಡೀನಿ. ಅದಕ್ಕೆ ಇವಾಗ ಇದು ರೆಡಿ ಆಗ್ಯದ. ಇದಕ್ಕೇನಂತಂದ್ರೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಬಿಟ್ಟು ಲಾಸ್ಟಿಗೆ ನಿಂಬೆ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಮಸಾಲ ಕಾರ್ನ ರೆಡಿ ಆಗ್ತದೆ. ನಿಮ್ಮ ಬಾಯಿ ರುಚಿ ತಕ್ಕಂಗೆ ಒಂದು ಸ್ವಲ್ಪ ಖಾರನ ಹಾಕ್ಕೊಂಡಿನಿ. ಯಾಕಂದ್ರೆ ಒಂದು ಸ್ವಲ್ಪ ತೆಗೆದೆ ನೋಡಿರಿ, ನಾನು ಸ್ವಲ್ಪ ತೆಗೆದಿಟ್ಬಿಟ್ಟು ಖಾರ ಹಾಕ್ಬಿಟ್ಟು ಮತ್ತೆ ತಿರುಲಿಕತ್ತೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು. ಸೇವ ಒಂಥರ ಚೆನ್ನಾಗಿರ್ತದೆ, ಕುರುಕುರು ಅಂತ ಟೇಸ್ಟ್ ಬರ್ತದೆ. ಮಸಾಲ ಕಾರ್ನ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರು ನನ್ನ ಚಾನಲ್ನ ಮಿಸ್ ಮಾಡಬೇಡಿ, ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆರಾಧ ಹೆಂಗಯ್ಯವ? ಸೂಪರ್ ಆಗ್ಯದ? ಇಷ್ಟ ಆಯ್ತಾ ನಿಂಗೆ? ತಿನ್ನು. ಖಾರ ಆಗಿಲ್ಲಲ್ಲ? ತಿನ್ನು.